ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಹುತೇಕ ಜನರಿಗೆ ಈ ಹಣ್ಣಿನ ಪರಿಚಯ ಇರೋದು ಕಡಿಮೆ. ಆರೋಗ್ಯಕರವಾದಂಥ ಹಾಗೂ ರುಚಿಕರವಾದಂಥ ಹಣ್ಣು. ಆದರೆ ಈ ಹಣ್ಣಿನ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿರಲ್ಲ. ಸೊ ಇವತ್ತು ಆ ಹಣ್ಣಿನ ಉಪಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ಆ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಿತ್ತಳೆ ಹಣ್ಣಿಗಿಂತಲೂ ಹೆಚ್ಚಾಗಿ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ. ಇದು ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಬಹು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಒಂದು ಹಣ್ಣಿನಲ್ಲಿ ನೈಸರ್ಗಿಕವಾಗಿ ಫೈಬರ್ನ ಅಂಶ ಹೆಚ್ಚಿದ್ದು ಮತ್ತು ಆಮ್ಲೀಯ ಗುಣಗಳಿರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಅಜೀರ್ಣವನ್ನು ಕಡಿಮೆ ಮಾಡುತ್ತೆ. ಅದಲ್ಲದೆ ಈ ಒಂದು ಹಣ್ಣಿನಲ್ಲಿ ಕಬ್ಬಿಣದ ಅಂಶ ಕೂಡ ಹೆಚ್ಚಾಗಿ ಇರೋದ್ರಿಂದ ರಕ್ತಹೀನತೆಯನ್ನು ತಡೆಗಟ್ಟುವಲ್ಲಿ ಕೂಡ ಇದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಈ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಯಥೇಚ್ಛವಾಗಿರೋದ್ರಿಂದ ಚರ್ಮವನ್ನು ಕೂಡ ಚೆನ್ನಾಗೇ ಇಡುತ್ತೆ. ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ. ಚರ್ಮದ ಹೊಳಪಿನ ಜೊತೆಗೆ ಮಡುವೆ ಕಲೆಗಳು ಕೂಡ ಕಡಿಮೆ ಆಗುತ್ತೆ. ಇನ್ನು ಇದರಲ್ಲಿ ಕಡಿಮೆ ಕ್ಯಾಲೋರೀಸ್ ಇದ್ದು ಮತ್ತು ಹೆಚ್ಚಿನ ನೀರಿನ ಅಂಶ ಇರೋದ್ರಿಂದ ದೇಹ ಯಾವಾಗಲೂ ತಂಪಾಗಿರುತ್ತೆ. ಇದರಿಂದ ತೂಕ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಗೇರ್ ಹಣ್ಣಲ್ಲಿ ಸ್ವಾಭಾವಿಕವಾಗಿ ವಿಷಕಾರಿ ಅಂಶಗಳನ್ನು ಹೊರಹಾಕುವಂಥ ಅಂಶಗಳಿರೋದ್ರಿಂದ ಕಿಡ್ನಿ ಮತ್ತು ಮೂತ್ರಪಿಂಡದ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ. ಇನ್ನು ಇದರಲ್ಲಿ ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ ಮತ್ತು ಫಾಸ್ಫರಸ್ ಅಂಶಗಳು ಹೆಚ್ಚಾಗಿರೋದ್ರಿಂದ ಎಲುಬುಗಳನ್ನು ಅಂದರೆ ಮೂಳೆಗಳನ್ನು ಗಟ್ಟಿಯಾಗಿಡೋದಕ್ಕೆ ಕೂಡ ಸಹಾಯಕ ಆಗುತ್ತೆ. ಗೇರು ಹಣ್ಣು ತಿನ್ನೋದ್ರಿಂದ ಅದರ ತಾಜಾ ರಸವನ್ನು ನಾವು ಜ್ಯೂಸ್ ಥರ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಬೇಗ ಸುಸ್ತು ಕಡಿಮೆ ಆಗುತ್ತೆ. ಸೊ ಇದಿಷ್ಟು ಈ ಒಂದು ಗೇರು ಹಣ್ಣಿನ ಉಪಯೋಗ. ಇದರಲ್ಲಿ ಜ್ಯೂಸ್ ಮಾಡ್ತಾರೆ, ಜಾಮ್ ಮಾಡ್ತಾರೆ, ಗೇರು ಹಣ್ಣಿನಿಂದ ವೈನ್ ಕೂಡ ತಯಾರು ಮಾಡ್ತಾರೆ. ಸೊ ಈ ಒಂದು ಹಣ್ಣಿನಲ್ಲೇ ಬರುವಂತಹ ಪೀಠ, ಅದು ಹಣ್ಣಿಗೆ ಸೇರಿಸ್ಕೊಂಡು ಜೋತು ಬಿದ್ದಿರುವಂಥ ಪೀಠದಿಂದನೇ ಗೋಡಂಬಿಯನ್ನು ತಯಾರು ಮಾಡೋದು. ಗೋಡಂಬಿ ಯಾರಿಗೆ ಗೊತ್ತಿರಲ್ಲ? ಎಲ್ಲರಿಗೂ ಗೊತ್ತಿರುತ್ತೆ. ಯಾರಿಗೆ ಗೇರು ಹಣ್ಣು ಗೊತ್ತಿಲ್ವೋ ಅವ್ರಿಗೆಲ್ಲರಿಗೂ ಗೋಡಂಬಿ ಗೊತ್ತಿರುತ್ತೆ. ಗೋಡಂಬಿ ಒಂದು ಗೇರು ಹಣ್ಣಿನ ಒಂದು ಭಾಗ ಅಂತ ಹೇಳಿದ್ರು ತಪ್ಪಾಗಲ್ಲ. ಅದರ ತುದಿಯಲ್ಲೇ ಬೀಜವಾಗಿ ಬರುತ್ತೆ. ಇದೊಂದು ಪೌಷ್ಟಿಕ ತಿನಿಸು. ಉತ್ತಮವಾಗಿ ಇದರಲ್ಲಿ ಕೊಬ್ಬು, ಪ್ರೋಟೀನ್, ವಿಟಮಿನ್ಸ್, ಖನಿಜಗಳಿರುತ್ತೆ. ಸೊ ಗೋಡಂಬಿ ತಿನ್ನೋದ್ರಿಂದ ಏನೇನೆಲ್ಲ ಉಪಯೋಗ ಅಂತಂದರೆ ಅದು ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತೆ. ಗೋಡಂಬಿಯಲ್ಲಿ ಉತ್ತಮವಾದ ಕೊಬ್ಬಿನ ಅಂಶ ಮತ್ತು ಕಾರ್ಬೋಹೈಡ್ರೇಟ್ಗಳಿರೋದ್ರಿಂದ ದೇಹಕ್ಕೆ ತಕ್ಷಣ ನಮಗೆ ಶಕ್ತಿಯನ್ನು ನೀಡುತ್ತೆ. ಇನ್ನು ಹೃದಯದ ಆರೋಗ್ಯಕ್ಕೆ ಕೂಡ ಇದು ಒಳ್ಳೆಯದು. ಇದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂಥ ಅಂಶ ಇದ್ದು ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ವಿಟಮಿನ್ಗಳು, ಮ್ಯಾಗ್ನೀಷಿಯಂ ಹಾಗೂ ತಾಮ್ರದ ಅಂಶಗಳಿರೋದ್ರಿಂದ ಮೆದುಳಿನ ಕಾರ್ಯವನ್ನು ಇದು ಚುರುಕುಗೊಳಿಸುತ್ತೆ. ಮೆದುಳಿನ ಬೆಳವಣಿಗೆಗೆ ಕೂಡ ಇದು ಸಹಾಯ ಆಗುತ್ತೆ. ಇದರಿಂದ ನಾವು ಚಿಕ್ಕ ಮಕ್ಕಳಿಗೆ ಆದಷ್ಟು ಗೋಡಂಬಿಯನ್ನು ನಿಯಮಿತವಾಗಿ ಕೊಡಬೇಕು ಅಂತ ಹೇಳೋದು. ಇನ್ನು ಮಾಮೂಲಿ ಮ್ಯಾಗ್ನೀಷಿಯಮ್ಮು, ಕ್ಯಾಲ್ಶಿಯಮ್ಮು, ಫಾಸ್ಫರಸ್ಗೆ ಇದರಲ್ಲಿ ಇರೋದ್ರಿಂದ ನಮ್ಮ ಮೂಳೆಗಳನ್ನ ಕೂಡ ಗಟ್ಟಿ ಮಾಡುತ್ತೆ. ಸೊ ಆ್ಯಸ್ ಯೂಸ್ವಲ್ ಚರ್ಮ ಮತ್ತು ಕೂದಲಿಗೆ ಕೂಡ ತುಂಬ ಒಳ್ಳೆಯದು. ರಕ್ತಹೀನತೆಯನ್ನು ಕೂಡ ಕಡಿಮೆ ಮಾಡುತ್ತೆ. ತೂಕವನ್ನು ಕಂಟ್ರೋಲ್ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಣ್ಣಲ್ಲಿ ಏನು ಅಂಶ ಇದೆಯೋ ಸೊ ಅದೇ ಸೇಮ್ ಅಂಶ ಗೋಡಂಬಿಯಲ್ಲಿ ಕೂಡ ಇದೆ. ಆದರೆ ಯಥೇಚ್ಛವಾಗಿ ಗೋಡಂಬಿಯನ್ನು ತಿಂದರೆ ತೂಕ ಹೆಚ್ಚಾಗುತ್ತೆ. ಸೊ ಜೀರ್ಣಕ್ರಿಯೆ ಸಮಸ್ಯೆಗಳು ಕೂಡ ಬರ್ಬೋದು. ದಿನಕ್ಕೆ 4ರಿಂದ 5 ಗೋಡಂಬಿ ತಿನ್ನೋದು ಒಳ್ಳೆಯದು ಅಂತ ಹೇಳಿ ಅನಿಸುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟು ಗೇರು ಹಣ್ಣು ಮತ್ತು ಅದರ ಬೀಜದಿಂದ ಬರುವಂತಹ ಗೋಡಂಬಿಯ ಮಾಹಿತಿ. ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.